ಸಹಕಾರಿ ಕ್ಷೇತ್ರದ ವೈಭವ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗತಕಾಲದ ಇತಿಹಾಸ ಮಾತ್ರ ಅಲ್ಲ, ಇತಿಹಾಸದಲ್ಲಿ ಅಂತಹ ಮಹಾತ್ಮರನ್ನು ಅನೇಕ ಮಂದಿಯನ್ನು ನಾವು ಕಾಣ್ತಾ ಇದ್ದೇವೆ. ಆ ವೈಭವ ಅದು ಇತಿಹಾಸದ ವೈಭವ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ವೈಭವವನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿರತಕ್ಕಂಥವ್ರು ನಮ್ಮ ಇವತ್ತು ಎನ್ ರಾಜೇಂದ್ರ ಕುಮಾರ್ ಅವರು. ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ವಿಶೇಷವಾಗಿ ಬದುಕನ್ನು ಪ್ರೀತಿಸುವ ನಮ್ಮ ಮಾತೆಯರನ್ನು ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟುವ, ಸಮಾಜವನ್ನು ಬೆಳೆಸುವ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಮಾತೆಯರನ್ನು ಎರಡೂ ಕುಲಗಳನ್ನು ಉದ್ಧರಿಸುವಂತಹ ಮಾತೆಯರು ಅಂತ ಕರೆದಿದ್ದಾರೆ. ಒಂದು ಹೆತ್ತ ಕುಲ, ಇನ್ನೊಂದು ಹೊಕ್ಕ ಕುಲ, ಎರಡನ್ನು ಕೂಡ ಉದ್ಧರಿಸುವಂತಹ ದೊಡ್ಡ ಜವಾಬ್ದಾರಿ ಆ ಮಾತೆಯರ ಮೇಲೆ ಇದೆ. ಅಂತಹ ಮಾತೆಯರನ್ನು ಒಗ್ಗೂಡಿಸುವ ಮೂಲಕ ಸಮಾಜಕ್ಕೆ ದೊಡ್ಡ ಒಂದು ಮಾರ್ಗದರ್ಶನವನ್ನು ನಮ್ಮ ಎನ್ ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಶತ್ರು ದೇಶದಿಂದ ಯುದ್ಧ ನಡೆಯುವ ಈ ಪ್ರಸಂಗದಲ್ಲಿ ಎಲ್ಲರೂ ನಾವೊಂದು ಒಗ್ಗಟ್ಟನ್ನು ಕಾಡ್ತಾ ಇದ್ದೇವೆ. ನಮ್ಮ ವ್ಯವಸ್ಥೆಯನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಕ್ಕರಲಿನಿಂದ ಬೆಂಬಲಿಸ್ತಾ ಇದ್ದೇವೆ. ಇಂತಹ ಬೆಂಬಲ ಕೇವಲ ಯುದ್ಧ ಕಾಲದಲ್ಲಿ ಮಾತ್ರ ಅಲ್ಲ, ಸತತವೂ ಕೂಡ ನಮ್ಮಲ್ಲಿ ಬೇಕು. ನಮ್ಮ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡು, ವ್ಯವಸ್ಥೆಯನ್ನು ಅಪ್ಪಿಕೊಂಡು, ಆ ವ್ಯವಸ್ಥೆಗೆ, ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಪರಸ್ಪರ ದ್ವೇಷ, ಅಸೂಯೆ ಇವುಗಳಿಂದ ಸಮಾಜದ ಶಾಂತಿ ಕದಡದಂತೆ ಮನಸ್ತಾಪಗಳು, ತೊಂದರೆಗಳು ಸಹಜ. ಆ ಕಾಲದಲ್ಲಿ ನಾವು ಇವನ್ನೆಲ್ಲ ಸರಿಪಡೆದಕ್ಕೋಸ್ಕರವೇ ಇಟ್ಟುಕೊಂಡಿರತಕ್ಕಂಥ ವ್ಯವಸ್ಥೆ ಈ ಸರ್ಕಾರ. ಎಲ್ಲರೂ ಕೂಡ ಆ ಸರ್ಕಾರಕ್ಕೆ ಕೈ ಜೋಡಿಸಿದಾಗ ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇರತಕ್ಕಂತಹ ಏನೆಲ್ಲ ಅಬದ್ಧಗಳಿದ್ದಾವೆ ಅವೆಲ್ಲದರಿಂದ ಮುಕ್ತರಾಗಬಹುದು. ಈ ಸಹಕಾರ ಕ್ಷೇತ್ರ ಆ ರೀತಿಯ ಪರಸ್ಪರ ನಮ್ಮೊಳಗಿನ ಸಹಕಾರವನ್ನು ಉತ್ತೇಜಿಸ್ತಾ ಇದೆ. ಅಂತಹ ದೊಡ್ಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ 25 ವರ್ಷಗಳಿಂದ ವಿಶೇಷವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಅವರನ್ನು ಅಭಿನಂದಿಸಲಿಕ್ಕೆ ಬಂದಿರತಕ್ಕಂತಹ, ಈ ವ್ಯವಸ್ಥೆಯನ್ನು ಅಭಿನಂದಿಸಲಿಕ್ಕೆ ಬಂದಿರತಕ್ಕಂತಹ ಸಮಾಜದ ಎಲ್ಲ ಗಣ್ಯರು, ನಮ್ಮ ಜನಪ್ರತಿನಿಧಿಗಳು, ಎಲ್ಲರನ್ನೂ ಕೂಡ ನಾಯಕರನ್ನು ಅಭಿನಂದಿಸಿ ಎಲ್ಲ ಮಾತೆಯರಿಗೂ ಕೃಷ್ಣ ಅನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.